ರಿಯಲಿ ಸಾರಿ ಫಾರ್ ದ್ಯಾಟ್. ಪ್ಯಾರಿಸ್ಗೆ ಹೋಗ್ತೀನಿ ಅಂತ ಲೇಟಾಗಿ ಹೋಗೋದೆಲ್ಲ ಮ್ಯಾಟ್ರ್ ಆಗಲ್ಲ. ಇದನ್ನ ಬಿಡ್ತಾನೆ ಇವನು, ಯಪ್ಪ ಬಿಡ್ಕಿಟ್ಬಿಟ್ಟಾನು. ನಾನು ಹೋದ್ರೆ ಓಡ್ ಬರುತ್ತದು. ಮಂಗಳೂರಿನ ಮೀನು. ಏನು ಸಮಾಚಾರ? ಯೋಗಿನಲ್ಲಿ ಇಷ್ಟ ಆಗೋ ಗುಣ ಇದೇನೆ. ಎಕ್ಸ್ಟ್ರಾ ಚಾಕ್ಲೇಟ್ ಹಾಕ್ಸ್ಕೊತಾ ಇದ್ದಾಳೆ. 10 ಲಕ್ಷ ಕೊಡ್ತಾರೆ, ಕಿಡ್ನಾಪ್ ಮಾಡ್ಬಿಡಿ ಗೈಸ್. ನೋಡಿ ರಾಕ್ಷಸ ಎಲ್ಲ ಮಾಡಂಗಿರ ಹಾಕ್ಬೇಡ. ನೋಡಿದ್ರಾ ಹೆಂಗೆ ಕೊಡ್ಲಿಲ್ಲ. ಹಾಗಾಗಿ ಜೂಡಿಯೋದಲ್ಲಿ ಏನೇನು ತಗೊಂಡೆ ಅಂತ ಏನೋ ಕಾಣಿಸ್ತಿಲ್ಲ. ವಿಡಿಯೋದಲ್ಲೆಲ್ಲ ಕಾಣಿಸ್ತದೆ. ಅಯ್ಯೋ ಎಲ್ಲೆಲ್ಲೋ ಹೋಯ್ತು. ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತೇಜ ಯೋಗನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟ್ಯೂಸ್ಡೇ ಗೈಸ್. ಏನಂದರೆ ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ ನಾನು. ಅಂದರೆ ಮೈ ಪ್ರೀವಿಯಸ್ ವ್ಲಾಗ್ ಎಂಡೇ ಮಾಡಲಿಲ್ಲ, ಹಾಗೆ ಅಪ್ಲೋಡ್ ಆಗಿದೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನನಗೆ ಆ ಸಿಚುವೇಶನಲ್ಲಿ ಇರಲಿಲ್ಲ, ನನಗೆ ಪೇಷನ್ಸ್ ಇರಲಿಲ್ಲ ಎಂಡ್ ಮಾಡೋ ಅಷ್ಟು. ಏನು ಕ್ಯಾಪ್ಚರ್ ಆಗಿತ್ತೋ ಅಷ್ಟು ಆ್ಯಡ್ ಮಾಡಿ ಈ ವ್ಲಾಗ್ ಅಪ್ಲೋಡ್ ಆಗಿದೆ. ಹುಡುಗಿರಿಗೆ ಅರ್ಥ ಆಗತ್ತಲ್ವಾ? ಸೊ ಅಷ್ಟೇ. ಇವತ್ತು ಜುಡಿಯೋಗೆ ಹೋಗಲೇಬೇಕು ನಾನು, ಯಾಕಂದರೆ 4-5 ದಿನದಿಂದ ಪೋಸ್ಟ್ಪೋನ್ ಆಗ್ತದೆ. ನಂಗೆ ಬಾಡಿ ಲೋಷನ್ ಬೇಕು, ಬೇರೆ ಯಾವುದಕ್ಕೂ ಅಲ್ಲ, ಅದಕ್ಕಾದರೂ ನಾನು ಹೋಗಲೇಬೇಕು. ಸೊ ಲೆಟ್ಸ್ ಸಿ ಇವತ್ತು ಮಿಷನ್ ಕಂಪ್ಲೀಟ್ ಆಗುತ್ತಾ ಅಂತ ಜುಡಿಯೋಗೆ ಹೋಗೋದು. ಪೈನ್ ಇದೆ ಬಾಡಿಯಲ್ಲಿ, ಸ್ಟಿಲ್ ಐ ಕ್ಯಾನ್ ಮ್ಯಾನೇಜ್. ರಜಾ ಕಣ ಅನಿಸ್ತಿತ್ತು ಬೆಳಗ್ಗೆ ನಾನು ಎದ್ದಾಗ, ಯಾಕಂದರೆ ರಾತ್ರಿ ಎಲ್ಲ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟು ನನಗೆ ತಲೆಯೆಲ್ಲ ಭಾರ ಆಗಿಬಿಟ್ಟು ಫುಲ್ ಬಾಡಿ ಪ್ರಾಬ್ಲಮ್ ಇತ್ತು. ಸೊ ಆದ್ರೂ ಏನು ಮಾಡೋಕ್ಕಾಗಲ್ಲ. ನಾನು ಹೇಳದ್ನಲ್ಲ, ಕಾಯಕವೇ ಕೈಲಾಸ. ಸೊ ಹೋಗಲೇಬೇಕು ಆಫೀಸ್ಗೆ. ಆ್ಯಂಡ್ ನನಗೆ ಒಂದು 4-5 ಜನ ಕೇಳಿದ್ರಿ ನನ್ನ 1-2-3 ಪ್ರೀವಿಯಸ್ ವ್ಲಾಗ್ ಬ್ಯಾಕು ಪ್ಯಾರಿಸ್ಗೆ ಹೋಗ್ತೀನಿ ಅಂತ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ದು. ಇಟ್ ವಾಸ್ ಜಸ್ಟ್ ಫನ್ ಗೈಸ್. ನಾನು ಸುಮ್ಮನೆ ಸಾಜಿದಾಗ ರೇಗಿಸ್ತಾ ಇದ್ದೆ. ಅವಳಿಗೆ UK ಹೋಗಬೇಕು ಅಂತ ಯಾವಾಗಲೂ ಹೇಳ್ತಾಳೆ ಅಂತ, ನಾನು ಪ್ಯಾರಿಸ್ಗೆ ಹೋಗ್ತೀನಿ ಅಂತ ರೇಗಿಸ್ತಿದ್ದೆ. ಯಾರ ಹತ್ರ 5-6 ಲಕ್ಷ ಇದೆ ಗೈಸ್, ಪ್ಯಾರಿಸ್ಗೆ ಹೋಗೋ ಹಂಗೆಲ್ಲ ಇನ್ನೂ ಬಂದಿಲ್ಲ ಕಾಲ. ಬರ್ಬೋದೇನೋ. ಇಟ್ಸ್ ಅ ಡ್ರೀಮ್ ಡೆಸ್ಟಿನಿ. ಯಾರಿಗಿರಲ್ಲ? ಹೋಗೋಣ, ಇನ್ನು ಟೈಮ್ ಇದೆ. ಮ್ಯಾನಿಫೆಸ್ಟ್ ಮಾಡಬೇಕಷ್ಟೆ. ಆ್ಯಂಡ್ ಬೇರೆಯವ್ರ ಥರ ಮ್ಯಾನಿಫೆಸ್ಟೇಷನ್ ಅಂತ ನಾನು ಹಾಕಲ್ಲ. ಐ ನೋ ವಾಟ್ ಇಸ್ ಮ್ಯಾನಿಫೆಸ್ಟೇಷನ್. ಸುಮ್ಮನೆ ಯಾರೋ ಹಾಕ್ತಾರೆ ಅಂತ ಅಂದ್ಬಿಟ್ಟು ಆ ವರ್ಡ್ನ ಯೂಸ್ ಮಾಡೋದಲ್ಲ. ನನಗಂತೂ ಅದನ್ನು ನೋಡಿನೇ ಸಾಕಾಗ್ಬಿಟ್ಟಿದೆ. ನಾನು ಯಾಕೆ ಹೇಳ್ಬಿಟ್ಟು ಅಂತ ಅನ್ನಿಸ್ಬಿಟ್ಟಿದೆ. ಮ್ಯಾನಿಫೆಸ್ಟೇಷನು, ಯೂನಿವರ್ಸು ಸಡನ್ನಾಗಿ ಎಲ್ರಿಗೂ ಅದರ ಅರ್ಥ ತಿಳ್ಕೊಂಡು ಹಾಕಿದ್ರೆ ಒಳ್ಳೆಯದು. ಮ್ಯಾನಿಫೆಸ್ಟೇಷನ್ ಮತ್ತೆ ಹೇಳ್ತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ನಾವೇನು ಪಾಸಿಟಿವ್ ಅಂದ್ಕೊತೀವಿ, ಏನು ವಿಶ್ ಮಾಡಿರ್ತೀವಿ, ಎಲ್ಲನೂ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ನೆಗೆಟಿವ್ ಬೇರೆಯವ್ರಿಗೆ ಏನಾದರೂ ಬೈಕೊಂಡಿದ್ರೆ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಬಯಸಿದ್ರು ಅದು ನಿಮಗೆ ವಾಪಸ್ ಆಗೋದು ಮ್ಯಾನಿಫೆಸ್ಟೇಷನ್ನೇ. ಸೊ ಈ ಡ್ರೆಸ್ ಹಾಕಿದ್ದೀನಿ, ಜೀನ್ಸ್, ಬ್ಲ್ಯಾಕ್ ಜೀನ್ಸ್ ವಿತ್ ರೆಡ್ ಟೀ ಶರ್ಟ್ ನಾರ್ಮಲ್, ಬಿಕಾಸ್ ನನಗೆ ಇವತ್ತು ಹೆವಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಲೈಟಾಗಿರೋವಂಥ ಔಟ್ಫಿಟ್ ಹಾಕಿದ್ದೀನಿ. ಟೈಮ್ ಆಯಿತು, ಆಟೋದಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಮ್ಮ ಮನೆಗೆ ಹೋಗಿ ತಿನ್ಕೊಂಡು ಅಲ್ಲಿಂದ ಡೈರೆಕ್ಟ್ MG ರೋಡ್ಗೆ ಆಟೋದಲ್ಲೇ ಹೋಗ್ತೀನಿ. ಲೆಟ್ಸ್ ಗೋ ಗೈಸ್. ಬಾಯ್ ಬಾಯ್. ಬುಕ್ ಮಾಡ್ದೇನಾ? ಅವ್ರ ಥರನೇ ಆಡ್ತಾನೆ. ನಿಂತ್ಕೊಳ್ಳೋದು ನೋಡಿ, ಇವನೇ ಕೃಷ್ಣ ಪರಮಾತ್ಮ ಅನ್ಕೊಂಬಿಟ್ಟಾನೆ. ಮಾಡಿ ನಿಂದ್ರಲ್ಲ, ಒಂದ್ಸರಿ ಟ್ರೈ ಮಾಡು. ಆಟೋ ಬುಕ್ ಮಾಡ್ತೀನಿ ಅಂತ 10 ನಿಮಿಷ ವೆಯ್ಟ್ ಮಾಡಿಸಿ ವೇಸ್ಟ್ ಮಾಡಿಸ್ತಾರೆ ನನಗೆ. ಇವಾಗ ನಂದ್ರಲ್ಲಿ ಪಟ್ಟಂತ ಬುಕ್ ಆಯಿತು. ಅದಕ್ಕೆ ಏನಂದ ಹೇಳ, ಐಫೋನಲ್ಲಿ ಬೇಗ ಬುಕ್ ಆಗತ್ತಂತ ಆಟೋ. ಏನು ಹೇಳ್ತಾನೆ ಯಪ್ಪ. ಯಾಕೆ ಹಿಂದಿಂದ ಓಡಾಡ್ತೀವಿ ಹೋಗಿ ನೀನು? ಬರ್ತಾನಿರೋ. 9:10 ಆಯಿತು. ಇನ್ನು 20 ಮಿನಿಟ್ಸಲ್ಲಿ ರೀಚ್ ಆಗೋದು ಡೌಟು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. MG ರೋಡ್ಗೆ ಹೋಗುವಷ್ಟು ಟ್ರಾಫಿಕ್ ಆಗಿರುತ್ತೆ. ಟ್ರಾಫಿಕ್ 9:45 ಆಯಿತು. 9:45 ನಾನು ರೀಚ್ ಆಗ್ತೀನಿ. ಗೈಸ್ ಟೈಮ್ ಎಷ್ಟು ಗೊತ್ತಾ? 6 o'clock. 6 ಗಂಟೆಗೆ ಹೋಗ್ತಿದ್ದೀವಿ ನಾವು. ಬೆಳಗ್ಗೆ ಲೇಟಾಗಿ ಬಂದರೆ ಬಡ್ಕೊತಾರೆ. ಈಗ ಲೇಟಾಗಿ ಹೋಗೋದೆಲ್ಲ ಮ್ಯಾಟ್ರ್ ಆಗಲ್ಲ.
ಇದಕ್ಕೆ ಯಾರು ಸ್ಟ್ರೈಕ್ ಮಾಡ್ತಾರೆ? ಅವ್ರು ಮಾತ್ರ ಹುಡುಗ ಬರ್ತಾರೆ. ಮುಖ ಎಲ್ಲ ಇಟ್ಟಿದ್ದೇನೆ, ಅದಾಗ್ಲಿಲ್ಲ ಆಯ್ತಾ. ನಾ ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ತಾನೆ, ಇದೇನಾಯ್ತಾ? ಸೊಟ್ಟ ಮೂತಿ ಮಾಡಿದ್ರೆ ಆಯ್ತಾ? Maybe you're given for the first time like that. ತೇಜಸ್ವಿ ಅಟೆಂಡೆನ್ಸ್ಗೆ ಫೋಟೋ ಕೊಡಬೇಕು. ಆ್ಯಪಲ್ಲಿ ಸೊಟ್ಟ ಮೂತಿ ಮಾಡಿದ್ರೆ ಅವ್ರದ್ದು ಲಾಗಿನ್ ಆಗುತ್ತೆ. ಲಾಗೌಟ್ ಫೇಸ್ ತೋರಿಸಿದ್ರೆ ಅವನನ್ನ ರೆಕಗ್ನೈಸ್ ಮಾಡಲ್ಲ. ಮಿಸ್ಟರ್ ಬೀನ್ ಏರ್ಪೋರ್ಟ್ ಇಂದ ಫ್ರಾನ್ಸ್ಗೆ ಹೋಗ್ತಾವನೆ ಅಂತಂದ್ರೆ ಇದು ಮ್ಯಾಚ್ ಆಗ್ತಿದೆ. ಇವ್ರು ಮಿಸ್ಟರ್ ಬೀನ್ ಥರನೇ ಆಡ್ತಾರೆ. ಶಿ ಎನಾಕ್ಟ್. ಇಲ್ಲ, ಮಿಸ್ಟರ್ ಬೀನ್ ಒಂದು ಸೀನ್ ಇದೆ ಅದು ಆ್ಯಕ್ಚುಲಿ ಹಂಗೆ. ನೋಡಿ ಗೈಸ್, 6 ಗಂಟೆಗೆ ಹೋಗ್ತಾರೆ. ಮನೆಗೆ ಹೋಗೋದು ಯಾವಾಗ? ಯಾರು? ಅದಕ್ಕೆ ಅವನು ಎಲ್ಲರಿಗೂ ಬಾಯ್ ಹೇಳೋಗಿದ್ದು. ಅಪ್ಪ ಎಷ್ಟು ಕೆಲಸ ಮಾಡಬೇಕು ನೋಡಿ ಗೈಸ್. ಯಾರು ಮುಖ ತೋರಿಸಲ್ಲ. ಹಾಯ್ ತೇಜ್, ನಿಮ್ಮ ಮನೆ ಸಂಸ್ಕಾರದಲ್ಲಿ ಹಿಂಗೆ ಹೇಳ್ಕೊಟ್ರದ ಆ ಹೇಳಕ್ಕೆ? ನೀವು ಪೂರ್ಣ ತಿರ್ಗಲ್ಲ ಅಂತ ನಂಗೆ ಗೊತ್ತು. ನೋಡಿ ಗೈಸ್, ಇಲ್ಲಿ ಈ ಮರದಲ್ಲಿ 3 ಕಲರ್ ಫ್ಲವರ್ ಇದೆ. ಚೆನ್ನಾಗಿದೆ ಅಲ್ಲ? ಒಂದಿನ ನೋಡ್ಕೊಂಡು ಹೋಗ್ತೀನಿ ಇದನ್ನ. ಸರ್ ಇಲ್ಲಿ ಸೊಳ್ಳೆ ಹೋಗಿತ್ತು. ನಾವು ಈ ಕಡೆ ಬನ್ನಿ. ಪೂರ್ಣ ಮಾಸ್ಕ್ ಹಾಕೊಳ್ಳಿ ನೀವು. ಏನು ಹಿಂಸೆ ಕೊಡ್ತಾರೆ ಗೊತ್ತಾ ಈ ರೋಡಲ್ಲಿ ನಮಗೆ? ಅಲ್ಲೊಬ್ಬ ನಾಯಿ ಬಿಡ್ತಾನೆ, ಇಲ್ಲೊಬ್ಬ ಸೊಳ್ಳೆ ಹೊಗೆ ಹಾಕ್ತಾನೆ, ಇನ್ನೊಬ್ಬ ತೊಳಿತಾ ಇರ್ತಾನೆ. ಸೋಪ್ ವಾಟರ್ ಹಾಕಿರ್ತಾರೆ, ಯಾವಾಗಲೂ ಇದೆ ರೋಗ ಇವ್ರದ್ದು. ಇನ್ನೊಬ್ಬ ಫ್ಲರ್ಟ್ ಮಾಡ್ಕೊಂಡು ಆ ಕಡೆ ಎಲ್ಲ ನಿಂತಿರ್ತಾರೆ. ಐ ಲವ್ ಮಲ್ಲು ಕುಟೀಸ್, ಐ ಲವ್ ಕೇರಳ ಗರ್ಲ್ಸ್. ನೀವು ನೋಡಿ ಇದು ನೋಡಿ ಗಾಯ್ಸ್, ಇದನ್ನ ಬಿಡ್ತಾನೆ ಇವನು. ಯಪ್ಪ ಬಿಡ್ಕಿಟ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಅವ್ನು ಬಿಟ್ಕಿಟ್ಬಿಟ್ರೆ ಏನು ಮಾಡಲಿ? ನೀವು ಮಾಡಿ ಅಂತಿರಲ್ಲ. ನಾನು ನಾಯಿ ಸಾಕಿದ್ರೆ ಲ್ಯಾಬು, ಗೋಲ್ಡನ್ ರಿಟ್ರೀವರು. ಹಾಂ, ಲ್ಯಾಬ್ ಗೋಲ್ಡನ್ ರಿಟ್ರೀವರ್ ಎಲ್ಲ ದೊಡ್ಡದೇ, ಬಟ್ ಇಟ್ಸ್ ಕ್ಯೂಟ್. ಸ್ವಲ್ಪ ಮನುಷ್ಯನಿಗೆ ಆ್ಯಕ್ಟಿವ್, ಅದೇ ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂತ. ಸ್ವಿಜ್ಜು. ಹಾಂ, ನಮ್ಮ ಮನೆ ಏನು ಗೊತ್ತಾ, ನಮ್ಮ ಮನೇಲಿ ಸ್ವಿಜ್ಜು ಇತ್ತಲ್ಲ, ನಾನಿದ್ದಾಗ ನಂಗೆ ಬೆಲೆನೇ ಕೊಡ್ತಾ ಇರಲಿಲ್ಲ. ಇವಾಗ ನಾನು ಹೋದ್ರೆ ಓಡ್ ಬರುತ್ತದು. ಈಸಿ ಬೈಕ್ಸು. ಇಲ್ಲಿ ನನಗೆ ಬ್ಲೂಬೆರಿದು ಸೋಡಾ ಇಷ್ಟ. RCB ಕೆಫೆನೇ ತೋರಿಸಿಲ್ಲ ಗೈಸ್. RCB ಕೆಫೆ ವಿರಾಟ್ ಕೊಹ್ಲಿ ಬರ್ತಾನೆ. ದೇವಸ್ಥಾನ ಬಟ್ ವಿರಾಟ್ ಕೊಹ್ಲಿ ಬರ್ತಾನೆ. ಬೀಳ್ತಿದ್ದೆ ಈಗ. In Insta. That was for Insta. This is for YouTube. Whenever I hold phone like this is for YouTube. Whenever I hold like this is for Insta. You people should understand. And Tej, you should not react. ನೋಡಿ ಗೈಸ್, ಎಂಥ ಜನ. ಮಂಗಳೂರಿನ ಮೀನು ನನ್ನನ್ನು ತಳ್ಳಿ ಬಿಸಾಕುವುದು. ಆಫೀಸಲ್ಲೂ ತಳ್ಳುವುದು, ಪಕ್ಕ ಕೂತ್ಕೊಂಡು. ಎಂತ ಗೊತ್ತಾ, ದಿನ ಒಂದೊಂದು ಏಟು ಮಾಡಿಕೊಳ್ಳುವುದು. ನಿಮ್ಮ ಕೈ ತೋರಿಸಿ. ಕೆಂಪಾಗಿದೆ ಅಷ್ಟೇ, ಆದ್ರೂ ಸಕ್ಕತ್ತಾಗಿ ಸೌಂಡ್ ಮಾಡಿದ್ರಿ. ಸರ್ರೆ ಎದ್ರಕೊಬಿಟ್ರು. ಅವರು ಬೆಳಗ್ಗೆಯಿಂದ ಸುಜಾತಾಗೆ, ಸ್ಫೂರ್ತಿಗೆ, ಸರ್ರಿಗೆ ಎಲ್ಲರೂ ಎದುರಿಸಿದ್ದಾರೆ. ಏನಾದರೂ ಕೊಡಬೇಕಾದ್ರೆ ಸುಮ್ಮನೆ ಹೋಗಿ ಕೊಡಬೇಕಲ್ವಾ? ಅವ್ರ ಮುಂದೆ ಕಿವಿ ಹತ್ರ ಹೋಗಿ ಬಾಕ್ಸ್ ಟಪ್ ಅಂತ ಓಪನ್ ಮಾಡಿ. ನೋಡಿ ಗೈಸ್, ಇಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಶೋ ನಡೆಯುತ್ತೆ. ಪೂರ್ಣ ಐರಿಷ್ ಕಾಚೂರು ಕೆಳಗಡೆ ಐತೆ. ಎಲ್ಲ ಮಾಡ್ತಾರವರು. ಆಸ್ಟ್ರೇಲಿಯಾನೂ ಇದೆ ಅಲ್ಲ, UK, ಆಸ್ಟ್ರೇಲಿಯಾ ಎಲ್ಲನೂ ಇದೆ. USA. ನಿನ್ನ ಬೈ ಅವ್ರು ಐರಿಷ್ ಅಂತ ಇಟ್ಟಿರೋದು. ಉದಯ TV ನ್ಯೂಸು, ಉದಯ TV ನ್ಯೂಸ್ ಇದೆ ಅಲ್ಲಿ, ಡಿಜಿಟಲ್ ನ್ಯೂಸ್. ಅದ್ಮೇಲೆ ಇನ್ನೊಂದಿದೆ ರಸ್ತೆ ಹತ್ರ. ನಾವಿಲ್ಲೇ ಫೋಟೋ ತೆಗೆಸ್ಕೊಂಡಿದ್ದು. ಯೋಗಿನ ಹೆಲ್ಮೆಟ್ ಇಟ್ಕೊಂಡು ರೆಡಿ ಆಗ್ತಾನೆ. ಏನು ಸಮಾಚಾರ?
ಸಮಾಚಾರ? ಎಷ್ಟು ಟೈಮು ಹೇಳೋಕ್ಕೆ ನಿನಗೆ? ಹಾಂ, 7 ಗಂಟೆ ಆಯಿತು. ಲೆಟ್ಸ್ ಗೋ ಜುಡಿಯೋ. ಹೌದು ನಡಿ. ನನಗೆ ಇಲ್ಲಿರೋ ಜಯನಗರ್ ಜೂಡಿಯೋನ 30 ಸತಿ ಅಡ್ರೆಸ್ ಹೇಳಿ ಕರ್ಕೊಂಡು ಹೋಗ್ಬೇಕು ನಾನು. ನಡಿ ಲೇಟ್ ಅವ್ವ, ನಡಿ. ಆಯ್ತು ಆಯ್ತು ತಗೋ, ನಾನು ಹೇಳಲ್ಲ ಅಡ್ರೆಸ್, ನೀನು ಹೋಗ್ಬೇಕು. ನಡೆಯೋ ಚಲೋ ಇರೋ ಚಿತ್ರ ಕಡೆ ಸೋಡ್ಸ್ತಾನೆ. ಬೇಡ ಯೋಗಿ. ನೋಡಿ ಗೈಸ್, ಇಲ್ಲಿ ನೋಡಿದ ತಕ್ಷಣ ನೆನೆಸ್ಬಿಟ್ಟ, ಎಂಥವನಿರ್ಬೇಕು. ನೋಡಿ ಗೈಸ್, ಇಲ್ಲಲ್ಲ ಮುಂದೆ ಹೆಂಗೆ ಕರ್ಕೊಂಡು ಹೋಗ್ತಾನೆ. ಇವಂದು ಮಾತ್ರ ಇವನಿಗೆ ಇಂಪಾರ್ಟೆಂಟು. ಇಲ್ಲಿ ಯಾವಾಗಲೂ ತಿಂತೀವಿ ಆಯ್ತಾ, ಸೋಯ್ ಅದು ಹಿಡ್ಕೊಂಡ್ಬಿಟ್ಟಾನೆ. ಯಾ ಚೀಸ್ಗೆ ಕಳ್ದೋದೆ. ತುಂಬ ದಿನದಿಂದ ನೋಡ್ತಾ ಇದ್ದೆ ಇಲ್ಲ, ಇವತ್ತು ಸಿಕ್ತು. ಅಲ್ಲಿ ಚರ್ಚ್ ಸ್ಟ್ರೀಟಲ್ಲಿದೆ, ಬಟ್ ಕಾಸ್ಟ್ಲಿ ಇದೆ. ಇನ್ನೂ ಅಷ್ಟೇ ಇದೆ. ಚಾಕೋ ಸ್ಟ್ರಾಬೆರಿ ಬೇಕೇ ನನಗೆ? ಚಾಕೋ ಸ್ಟ್ರಾಬೆರಿ ಚೆನ್ನಾಗಿಲ್ಲ. ಚಾಕೋ ಸ್ಟ್ರಾಬೆರಿ ಟ್ರೈ ಮಾಡು. ಫ್ರೂಟ್ ಮಿಕ್ಸು, ಬ್ರೌನಿ ನಾನು ಕೆಂಚ ಇವರು ಕೆಂಚ ನೀನಂದ್ರೆ ನನಗೆ ಇಷ್ಟ ಇಲ್ಲ ಕಣೋ. ತಿನ್ನಕ್ಕೆ ಕರ್ಕೊಂಬಂದ್ರೆ ಗೈಸ್, ಅವ್ನ ಮುಖದಲ್ಲಿ ಹೆಂಗೆ ಖುಷಿ ಕಾಣತ್ತೀನಿ ಅಂದರೆ ಇನ್ಯಾವುದ್ರಲ್ಲೂ ನಾ ಖುಷಿನೇ ಕಂಡಿಲ್ಲ ಇನ್ನು. ತಿನ್ನೋದು ಮತ್ತು ಇನ್ನೊಂದು ಯಾವುದು? ನಿನ್ನ ಖುಷಿ ತಿನ್ನೋದು ಮತ್ತು ಇನ್ನೊಂದು ಯಾವುದು? ಅದು ಅಷ್ಟೇ. ನಾನು ಚರ್ಚ್ ಸ್ಟ್ರೀಟಲ್ಲಿ ಕಾಸ್ಟ್ಲಿ ಅಂದ್ಕೊಂಡ್ಬಿಟ್ಟು, ಇಲ್ಲೂ ಅಷ್ಟೇ ಇದೆ. ಲೈಟುಮಾ ಏನೋ ಮಿಸ್ಟೇಕ್ ಮಾಡಿದ್ದೆ. ಏನೋ ಮಾಡಿದ್ದೆ. ಚಾಕೋ ಬ್ರೌನಿ ಇಸ್ ರೆಡಿ. ತಗೊಳ್ಳೋ. ಏನು ಬ್ರೌನಿನೋ ಏನೋ ಅದೊಂದೇ ಹಿಡಿ ತಗೋ, ಅದರಲ್ಲೇ ತಿನ್ನು. ಎರಡಾಡ್ಸ್ಕೊಂಡ್ರೆ ಡೌಟಳು. ತಿಂಡಿ ಹುಡುಗಿ ಅಂತ ನೋಡಿ ಹೆಂಗೆ ತಿಂತಾವಳೆ ರಾಕ್ಷಸಿ ಥರ. ಫುಲ್ಲು ತಿನ್ಕೊಳ್ಳ. ಬಕಾಸುರಿ. ಸಿಂಪಲ್ ಆಯಿತು. ನಾನೇನು ಕಣ್ಣಾಕಲ್ಲ, ತಿನ್ಕೋ. ಆಯ್ತು. ಸ್ಟ್ರಾಬೆರಿ ನಾನು ತುಂಬ ದಿನಗಳಿಂದ ಇದನ್ನು ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಕೊಡ್ಸು. ನಾನು ಹುಡುಗಿ ಕೇಕ್ ಕೊಡ್ಸ್ತಾನಂತ. ಹುಡುಗಿನ ತೋರಿಸಿ ಬೇಡ ಪಾಪ, ಕೊಡಿಸ್ಲಿ ಬಿಡಿ. ಒಂದು ನಾವು ಸ್ಟ್ರಾಬೆರಿ ತಿನ್ನೋಣ. ಅವಳಿಗೆ ಕೊಟ್ಬಿಡು ಫಸ್ಟು. ಒಂದು ಸ್ಮಾಲ್ ಕೇಕ್ ಕೊಡಿ ಅವಳಿಗೆ. ಅಲ್ಲೇ ಹಿಡಿಯೋದು, ಆಮೇಲೆ ಇಸ್ಕೊತಿ. ಆ ಹುಡುಗಿ ಜೊತೆ ಆಯ್ತಾ ನಾನು ಕೇಳಿದ್ರು. ಹೇಗೆ ಜಾವ ಸೀರಿಯಸ್ ಆಗಿ ನೋಡ್ಕೊಳ್ಳಿ. ಕನ್ನಡ ಬರುತ್ತಾ? ಕೊಡ್ಸೋದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರಲ್ಲ ಇವರು ಅಂತ. ರೆಡಿ ಆಯಿತು ಯೋಗಿಂದು. ಇದು ಒಂದು ನೋಡಿ ಸೋಯಾ. ನೋಡಪ್ಪ ತಿನ್ನು. ಅದು ಇದು ಎಲ್ಲ ಒಟ್ಟಿಗೆ ತಿನ್ನೋ ನೀನು. ನನಗೆ ಯೋಗಿನಲ್ಲಿ ಇಷ್ಟ ಆಗೋ ಗುಣ ಇದೇನೆ. ಈ ಥರ ಈ ಫಸ್ಟ್ ಟೈಮ್ ಅನ್ನಲ್ಲ, ತುಂಬ ಸರಿ ಮಾಡಿದ ನಾನು. ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಇಟ್ಸ್ ಓಕೆ. ನಂದು ಸ್ಟ್ರಾಬೆರಿ. ನಾನೇನೋ ಬೇಡ ಅಂದೇನೋ, ಯಾಕೋ ಹಿಂಗೆ ಹೇಳ್ತಾ ಬ್ಲಾಗಲ್ಲಿ ಕಚ್ಚಡ. ನಾನೇನೋ ನಿಂಗೆ ಕೊಡಿಸ್ಬೇಡ ಅಂದೇನೋ. ಅವ ನನ್ನ ಕಟ್ಕೊಂಡು ನಾನು ಅದು ತಗೊಳ್ಳೋ. ಆ ಥರ ಡೀಟೇಲ್ ಇಸ್ಕೊಬಿಡು. ಪ್ರಮೋಷನ್, ಫ್ರೀ ಪ್ರಮೋಷನ್.
ನೋಡಿ ಎಕ್ಸ್ಟ್ರಾ ಚಾಕ್ಲೇಟ್ ಹಾಕ್ಸ್ಕೊತಾ ಇದ್ದಾಳೆ. ಥ್ಯಾಂಕ್ ಯು. ಬ್ಲ್ಯಾಕ್ ಮೇಲ್ ಮಾಡಿ ಹಾಕ್ಸ್ಕೊತಾ ಇರೋದು. ತಿನ್ನೋದಾಕೋ. ನೋಡಿ 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 ಫೈನಲ್ಲಿ ಜೋಡಿಯೋ ಕರ್ಕೊ ಬಂದಿದ್ದೀನಿ. ಎಷ್ಟು ದಿನದಿಂದ ಅಳ್ತಾ ಇದ್ಲು ಹುಡುಗಿ ಜೋಡಿಯೋ ಅಂತ. ಎಲ್ಲ ತಗೋಬೇಕನ್ಸ್ತದೆ. ನೋಡಿ 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 ಹಿಂಸೆ ಆಗುತ್ತೆ ನನಗೆ. ನೋಡಿಲ್ಲ ನೋಡೋ ಚೆನ್ನಾಗಿದೆ. ಎಷ್ಟು ಮಾತ್ರ ಇರೋದೇ ಒಂದಿದೆ ಗೈಸ್. ವಿಡಿಯೋ ಮಾಡಬೇಡ ಅಂತ ಅಂದರು. ಅದಕ್ಕೆ ಇವನು ನನ್ನ ಕೈ ಕೊಟ್ಟಿದ್ದ, ನೀನೇ ಮಾಡು ನಾನು ಮಾಡಲ್ಲ ಅಂತ. ಎಂಥ ಸೇಡಿಸ್ಟು, ಹೆಂಡತಿ ಸಿಗಾಕೋಬೋದಂತೆ. ಇಲ್ಲೆಲ್ಲ ಟ್ರೆಡಿಷ್ನಲ್ ಇದೆ. ಅಮ್ಮ ದುಡ್ಡು ಬೇಕು ನನಗೆ ಎಲ್ಲ ತಗೊಳ್ಳೋಕ್ಕೆ. Guys, this is my last dress. Guys, ಇಷ್ಟು ತಗೊಂಡೆ ನಾನು ಹೇಳಿಲ್ವಾ ನನ್ನ ಕಣ್ಣು ಸರಿ ಇಲ್ಲ ಅಂತ. ಹುರ್ಕೊಬಿಟ್ಟವನು. ಅವನಿಗೆ ಉರ್ಸೋದೇ ನಂಗೊಂಥರ ಖುಷಿ. ಆನೇನು ಪೇ ಮಾಡಿಲ್ಲ ಆದರೂ ಹುರ್ಕೋತಾನೆ. ಮತ್ತೆ ಡೂ ಮಧ್ಯ ಆಯಿತು. ಟಾಟಾ ಮಾಡಿ ಹೋಗ್ತೀನಿ ನಾನು. ಟಾಟಾ ಮಾಡಿ ಹೋಗ್ತೀನಿ. ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಟ್ಬಿಟ್ಟು ಹೋಗ್ತೀನಿ. ಪ್ಲೇನ್ ಕಿಸ್ ಕೊಡು. ಮರ್ತೋಗ್ಬಿಟ್ಟಾ? ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡು. ಹಂಗೆ ಅದಮ್ ತರೋ ಥ್ಯಾಂಕ್ಸ್. ಟಾಟಾ ಮಾಡು. ಗುಡ್ ನೈಟ್ ಮಾಡು. ಗುಡ್ ನೈಟ್. ಗುಡ್ ನೈಟ್. ಹೋಗೋಣ ಹೋಗೋಣ. ಗುಡ್ ನೈಟ್ ಮಾಡು. ಡವ್ವು ಗುಡ್ ನೈಟ್ ಮಾಡು. ಹೋಗೋಣ. ಪ್ಲೈನ್ ಕಿಸ್. ದೃಷ್ಟಿ ತೆಗಿ ನನಗೆ. ದೃಷ್ಟಿ ಅಂತ ಬಿಡಪ್ಪ. ಮುದ್ದು ಅಂತ ಮಾಡ್ಬಿಡು. ಮುದ್ದು ಮಾಡಿ ನನಗೆ. ಮುದ್ದು ಮಾಡು. ಗಂಡ ಬಂದ. ಮುದ್ದು ಮಾಡಿಲ್ಲ. ಗುಂಡಮ್ಮ. ಅನ್ನ ಎಲ್ಲಮ್ಮ ನಂಗೆ ಮಾಡು. ಅಕ್ಕಂಗೆ ಮಾಡ್ಬಿಡು. ಇನ್ನು ನನ್ನ ಮಗನ ನೋಡಿ ಗೈಸ್, ಹಿಂದೆ ಒಂಥರ ಸೀರೆ. ಎಲ್ಲರೂ ಸಿಕ್ಕಿದ್ರೆ 10 ಲಕ್ಷ ಕೊಡ್ತಾರೆ. ಕಿಡ್ನಾಪ್ ಮಾಡ್ಬಿಡಿ ಗೈಸ್. ಅವ್ರಪ್ಪ 10 ಲಕ್ಷ ಕೊಡ್ತಾರೆ. ಏನ ಕೊಡ್ತಾರೆ ನಿಮ್ಮಪ್ಪ? ಹಾಂ ಹ್ಞೂ ಅಂತ ನೋಡು. ಅವನು ಎಂಥ ಮಗ, ಎಂಥ ಮಗನ, ಎಂಥ ಮಗ ನೀನು. ಅವಳು ಕೊಟ್ಟು ಕಳ್ಸೋದ ನೀನು ಹೋಯ್ತೀಯಾ? ತಿರುಗಲೆ ತಿರುಗೆ ನೋಡಿ ರಾಕ್ಷಸಿ ಆಂಡಾಳಮ್ಮ. ಮಕ್ಳುಗಳಿ ಆಯ್ತು 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 ಅಷ್ಟೇ. ಎದುರ್ಕತ್ತ ನೋಡಿ ನೋಡಿ ಒಳ್ಳೆ 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 ಮಕ್ಳುಗಳಿ ಮಕ್ಳುಗಳಿ. ನಮ್ಮಪ್ಪ ಅಪ್ಪ ಅಲ್ಲಿ ನಮ್ಮ ಫೋಟೋಗೆ ಒಂಚೂರು ಲೈಟ್ ಹಾಕಪ್ಪ. ನಿಂದು ಕ್ರಿಯೇಟಿವಿಟಿ ತೋರಿಸೋಣ ಅಂತ. ನೀನು ಸೌಂಡೆಲ್ಲ ಮಾಡಂಗಿರ ಹಾಕ್ಬೇಡ. ನೋಡಿದ್ರಾ ಹೆಂಗೆ ಮಕ್ಕಳು ಕ್ರಿಯೇಟಿವಿಟಿ. ಸುಮ್ಮನೆ ಲೈಟು ತಾಜ್ ಮಹಲ್ ಗೋಪುರದ ಮೇಲೆ ಬೀಳೋದು ಲೈಟು. ಹಂಗೆ ಆಫ್ ಮಾಡಿ ಆಯ್ತು ಸಾಕು. ಮೂತಿನೇ ಒಂಥರ ಮಾಡ್ಕೊತೀಯ ನೀನು. ಇನ್ನೇನಾದ್ರು ಗಂಡು ಮಗ ಇದು ಸೊಸೆ ಬಂದ್ಬಿಟ್ಟಿದ್ರೆ
ಬಾಯ್ ಏಯ್ ಬಾಯ್ ಬಾಯ್ ಶೇಕ್ ಎಣ್ಣೆ ಕೊಡ್ಲಿಲ್ಲ ಇರಮ್ಮ ಬಾಯ್ ಗುಡ್ ನೈಟ್ ಪ್ಲೇನ್ ಕೇಸ್ ಶೇಕ್ ಎಣ್ಣೆ ಕೊಡ್ಲಿಲ್ಲ ಬಾಯ್ಲಿ ಶೇಕ್ ಎಣ್ಣೆ ಕೊಡ್ಲಿಲ್ಲ ಬಾಯ್ಲಿ ಬೇಗ ಕೊಟ್ಪ ಅವಾಗಿಂದ 4 ಸತಿ ಕೊಡಿಸ್ದೆ ಲಾಸ್ಟ್ ಟೈಮ್ ಕೊಟ್ಬಿಡು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಬಂದ್ ಮಾಡು ಶೇಕ್ ಹ್ಯಾಂಡ್ ಕೊಡು ಬಾ ಸರಿ ಬಾಯ್ ಸರಿ ಅಲ್ಲಾಡಿಸ್ತಿಲ್ಲ ನೀನು ಬಾಯ್ ಗುಣಮ್ಮ ಶೇಕ್ ಹ್ಯಾಂಡೇ ಕೊಡ್ಲಿಲ್ಲ ಶೇಕ್ ಹ್ಯಾಂಡ್ ತಲೆ ಕೆರ್ಕೊಂಡು ಬರ್ತಿತ್ತು ಸರಿ ಬಾಯ್ ಚೆನ್ನಾಗಿ ಸಿಚ್ಯಾ ಹೇ ಗುಂಡೆ ಬಾಯ್ ಸಚ್ ಅ ಬಿಸಿ ಡೇ ಗೈಸ್ 9:30 ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ಬಂದ್ವಿ ಆ್ಯಂಡ್ ಅಮ್ಮನ ಮನೆಗೆ ಹೋಗಿ ಊಟ ಮಾಡ್ತೀರಾ ಅಂತ ಅಂದ್ಬೇಡಿ ನನಗೆ ಅಡುಗೆ ಮಾಡೋಕ್ಕಾಗ್ತಿಲ್ಲ ನಮ್ಮ ಅಮ್ಮನ ಮನೆ ಹತ್ರ ಇದೆ ಆ್ಯಂಡ್ ನಮ್ಮ ಅಮ್ಮನ ಮನೆ ನಾನು ಹೋಗಿ ಊಟ ಮಾಡ್ಕೊಂಡ್ಬರ್ತೀನಿ ಆ್ಯಂಡ್ ಯೋಗಿನ್ಗೆ ಅವ್ರ ಅತ್ತೆ ಮನೆ ಸೊ ಕ್ವಿಕ್ಕಾಗಿ ಝೂಡಿಯೋದಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಸೊ ಇದು ಒಂದು ಟ್ರೌಸರ್ ತೊಗೊಂಡೆ ಫಾರ್ಮಲ್ದು ಆಲಿವ್ ಗ್ರೀನ್ ಇದೆ ಇದು ಮೆಟೀರಿಯಲ್ ಚೆನ್ನಾಗಿತ್ತು ಆ್ಯಂಡ್ ಈ ನಡುವೆ ನಂಗೆ ಈ ಥರ ವೈಟ್ ಟ್ರೌಸರ್ಸ್ ಇಷ್ಟ ಆಗ್ತಿದೆ ಬ್ಲ್ಯಾಕ್ ಆರ್ ವೈಟ್ ಮ್ಯಾಚ್ ಮಾಡ್ಬೋದು ಅಂತ ಇದೊಂದು ತೊಗೊಂಡೆ ಆ್ಯಂಡ್ ಇದೊಂದು ಕಾರ್ಡ್ ಸೆಟ್ ಅಂದರೆ ನೈಟ್ ಸೂಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಗ್ರೇ ಕಲರ್ ಚೆನ್ನಾಗಿದೆ ನನ್ನ ಹತ್ರ ಯಾವುದೇ ಥರ ಇರಲಿಲ್ಲ ಅಂತ ಇದೊಂದು ವೈಡ್ ಪ್ಯಾಂಟ್ ವೈಟ್ ಅಲ್ಲ ವೈಡ್ ಪ್ಯಾಂಟ್ WIDE ವೈಡ್ ಪ್ಯಾಂಟ್ ಸೊ ಇದಕ್ಕೆ ಇದು ಮ್ಯಾಚಿಂಗ್ ಫುಲ್ ಆರ್ಮ್ ಟೀ ಶರ್ಟ್ ತೊಗೊಂಡೆ ಶೆಕೆಗಾಲ ಮುಗಿತಾ ಬಂತು ಆದರೂ ಹಾಕೋತೀನಿ ಯೋಗಿನ ಟ್ರಿಪ್ ಕರ್ಕೊಂಡು ಹೋದ್ರೆ ಬೇಕಾಗತ್ತೆ ಚಳಿಗಾಲ ಮುಗಿತಾ ಬಂತು ಚಳಿಗಾಲ ಮುಗಿತು ತಲೆ ಹೊಡೆದ ಇಷ್ಟೊತ್ತು ಬೆಳಗ್ಗೆಯಿಂದ ಬ್ಯುಸಿ ಇದೀನಿ ನಾವು ಆ್ಯಂಡ್ ಸೇಮ್ ಇನ್ನೊಂದು ಈ ಥರದ್ದು ಗ್ರೇ ಜೀನ್ಸ್ ನನ್ನ ಹತ್ರ ಇರಲಿಲ್ಲ ವೈಡೇ ತೊಗೊಳ್ಳೋಣ ನನ್ನ ಹತ್ರ ವೈಡ್ ಇಲ್ಲ ಆ್ಯಂಡ್ ಈ ನಡುವೆ ವೈಡ್ ಪ್ಯಾಂಟ್ ಹಾಕೋಬೇಕಂತ ಅನ್ನಿಸ್ತಿದೆ ಬಿಕಾಸ್ ಇದಕ್ಕೆ ನಾನು ಕ್ರಾಪ್ ಟೀ ಶರ್ಟ್ಸ್ ಅವ್ರ ಟಾಪ್ ಮ್ಯಾಚ್ ಮಾಡ್ಬೋದು ಈಸಿಯಾಗಿ ಚೆನ್ನಾಗಿ ಕಾಣಿಸ್ತು ಕಾರ್ಗೋ ತುಂಬ ದಿನ ಅನ್ಕೊತಿದ್ದೆ ಕಾರ್ಗೋ ತೊಗೋಬೇಕಂತ 2-3 ರಿಕ್ವೈರ್ಮೆಂಟ್ಸ್ ಒಟ್ಟಿಗೆ ಇದೆ ನನಗಿಲ್ಲಿ ಸೊ ಗ್ರೇ ಪ್ಯಾಂಟು ಕಾರ್ಗೋ ವೈಡ್ ಪ್ಯಾಂಟ್ ಅದಕ್ಕೆ ತುಂಬ ಇಷ್ಟ ಆಯಿತು ಆ್ಯಂಡ್ ಮ್ಯಾಚ್ ಮಾಡ್ಬೋದು ಇದನ್ನು ಬ್ಲ್ಯಾಕು ವೈಟು ಜೊತೆಗೆ ಅಂತ ತೊಗೊಂಡೆ ಆ್ಯಂಡ್ ಈ ಸ್ಲಿಪ್ಪರ್ ಲಾಸ್ಟು ನನ್ನ ಬರ್ಡೇ ವ್ಲಾಗಲ್ಲಿ ನೋಡಿದ್ರಲ್ಲ ಸಿಮಿಲರ್ ಸ್ಲಿಪ್ಪರ್ ನಾನು ಆರ್ಡರ್ ಮಾಡಿ ಮಿಂತ್ರಾದಲ್ಲಿ ನನ್ನ ಬರ್ಡೇ ದಿನ ಗಾಯ ಎಲ್ಲ ಮಾಡಿತ್ತು ಇದು ಹಾಕ್ಕೊಂಡು ನೋಡಿದೆ ತುಂಬ ಕಂಫರ್ಟ್ ಇತ್ತು ಆ್ಯಂಡ್ ನನ್ನ ಸ್ಲಿಪ್ಪರ್ ಆರ್ ಶೂಸ್ ಸೈಜಸ್ 36 ಸ್ಟಾರ್ಟಿಂಗ್ ಸೈಜ್ ತುಂಬ ಕಂಫರ್ಟ್ ಆಗಿತ್ತು ಯಾಕಂದರೆ ನಂಗೆ ಮೆಟ್ರೋದಲ್ಲಿ ಓಡಾಡುವಾಗ ಜಾರಬಾರ್ದಲ್ಲ ನಾನು ಕಷ್ಟೇ ಸರಿಯಾಗಿ ಓಡಾಡಲ್ಲ ಅದಕ್ಕೋಸ್ಕರ ಇದು ತೊಗೊಂಡೆ ಆ್ಯಂಡ್ ಝೂಡಿಯೋದಲ್ಲಿ ಇನ್ನೊಂದು ಫ್ಲವರ್ ಪ್ರಿಂಟ್ ಈ ನಡುವೆ ತುಂಬ ಜನ ತೊಗೊಂಡಿದ್ದಾರೆ ಇಲ್ಲೆಲ್ಲ ಫ್ಲವರ್ ಪ್ರಿಂಟ್ ಇರೋದು ನಂಗೆ ಆ ಥರ ಇಷ್ಟ ಆಗಲ್ಲ ಈ ಥರ ಪ್ಲೇನ್ ಆಗಿದ್ರೆ ಇಷ್ಟ ಆಗುತ್ತೆ ಸೊ ಇದು ತೊಗೊಂಡೆ ಆ್ಯಂಡ್ ಪರ್ಫ್ಯೂಮ್ ತೊಗೋಬೇಕಿತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ ನನಗೆ ಈ ನಡುವೆ ಇಷ್ಟ ಆಗಿರೋದು ರೋಲ್ ಆನ್ ಥರ ಬರುತ್ತೆ ಬಟ್ ಟೈಮ್ ಇಲ್ಲ ಅಂತ ಸದ್ಯಕ್ಕೆ ಇದು ತೊಗೊಂಡೆ ಬಾಡಿ ಲೋಷನ್ ನಾನು ಯಾವಾಗಲೂ ತೊಗೊಳ್ಳೋದು ಸ್ಟಾಕ್ ಇರಲಿಲ್ಲ ಅದಕ್ಕೋಸ್ಕರ ಐ ಟುಕ್ ದಿಸ್ ಒನ್ ಸ್ವಲ್ಪ ಕಾಸ್ಟ್ಲಿ ಇತ್ತಿದು ಯೂಶ್ವಲಿ ಡ್ರಿಪ್ ಚೆಕ್ ಅಂತೆ ಶಿಮ್ಮರ್ ಬಾಡಿ ಲೋಷನ್ ಅಂತ ಇದು ನೋಡೋಣ ಟ್ರೈ ಮಾಡೋಣ ಅಂತ ತೊಗೊಂಡೆ ಬೆರ್ರಿ ಫ್ಲೇವರು ಆ್ಯಂಡ್ ದಿಸ್ ಒನ್ ಹ್ಯಾಂಡ್ ಕ್ರೀಮ್ ನನಗೆ ಬ್ಯಾಗಲ್ಲಿ ಇರಬೇಕು ಸೊ ಹ್ಯಾಂಡ್ ಕ್ರೀಮ್ ತೊಗೊಂಡೆ ಅವಾಗ ಬೇಕಾಗತ್ತಿದ್ದು ನನಗೆ ಅಂತ ಆ್ಯಂಡ್ ಒಂದು ಲಿಪ್ ಬಾಮ್ ತೊಗೊಂಡೆ ಆ್ಯಂಡ್ ಇದು ಲಿಪ್ಸ್ಟಿಕ್ ಇದೇ ಥರ ಶೇಡ್ ಲಾಸ್ಟ್ ಟೈಮ್ ಹೋದಾಗ ತೊಗೊಂಡ್ಬಂದಿದ್ದೆ ಬಟ್ ಒಂದು ನಿಮಿಷ ನಿಮಗೆ ಬ್ಯೂಟಿ ಪ್ರಾಡಕ್ಟ್ ಸ್ಟುಡಿಯೋದಲ್ಲಿ ರೀಸನಬಲ್ ಆಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ತುಂಬ ಬ್ರ್ಯಾಂಡ್ ಆ ಥರ ಇರಲ್ಲ ಬಟ್ ಓಕೆ ನೋಡ್ಬೇಕು ನೈಲ್ ಪಾಲಿಶು ಮತ್ತು ಫೌಂಡೇಶನ್ ಕೆಲವೊಂದು ಸೂಟ್ ಆಗುವಂಥದ್ದು ನೋಡಿ ತೊಗೊಬೇಕು ನನಗೆ ಪೇಷನ್ಸ್ ಇಲ್ಲ ಆಯಿತಾ ಎನರ್ಜಿನೇ ಇಲ್ಲ ಮಾತಾಡೋಕ್ಕೆ ಸ್ಟಿಲ್ ನೆನ್ನೆನೂ ವ್ಲಾಗ್ ಎಂಡ್ ಮಾಡಿಲ್ಲ ಇವತ್ತು ಅದು ಝೂಡಿಯೋ ಶಾಪಿಂಗ್ ಮಾಡಿ ತೋರಿಸಿಲ್ಲ ಅಂದರೆ ಬೈಕ್ ಕೂತಿರೋ ಅಂತ ಈ ಥರ ಓಪನ್ ಮಾಡಬೇಕು ಕ್ವಿಕ್ಕಾಗಿ ನೋಡಿ ಇದು ಶಿಮ್ಮರ್ ಇದು ಮಜಾ ಆಗೋಯ್ತು ಶಿಮ್ಮರ್ ಇದೆ ಅಪ್ಲೈ ಮಾಡ್ತೀನಿ ನಿಮ್ಮ ಮುಂದೆನೇ ಓಪನ್ ಮಾಡಿ ಅಪ್ಲೈ ಮಾಡಿ ಏನೂ ಕಾಣಿಸ್ತಿಲ್ಲ ನೀವು ಕಾಣಿಸ್ತಿಲ್ವಾ ಶೈನಿಂಗ್
ಕಾಣಿಸಿರುತ್ತೆ. ಅವನು ಸುಮ್ಮನೆ ಡಮ್ ನೋಡಿ ಕಾಣಿಸಿಲ್ವಾ? ಪ್ರಾಮಿಸ್ ನನ್ನ ನೀಟಲ್ಲಿ ಶೈನಿಂಗ್ ಕಾಣಿಸ್ತಿಲ್ವಾ? ವಿಡಿಯೋದಲ್ಲೆಲ್ಲ ಕಾಣಿಸ್ತದೆ. ಸೊ ಅವನ ಟೈಮ್ ವೇಸ್ಟ್ ಮಾಡ್ತಾರ ಗೋಲ್ಡು. ಏಯ್ ಇದೊಂದು ನಾರ್ಮಲ್ ಲಿಪ್ ಬಾಮ್ ತೊಗೊಂಡೆ ಅಷ್ಟೆ. ಆ್ಯಂಡ್ ದಿಸ್ ಒನ್ ಪರ್ಫ್ಯೂಮ್ ನಂಗೆ ತುಂಬ ಇಷ್ಟ ಆಯ್ತು. ಕಲರು ಇಷ್ಟ ಆಯಿತು ಅಂತಲ್ಲ, ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿತ್ತು. ಇನ್ನೊಂದು ಬ್ಲೂ ಕಲರಲ್ಲಿತ್ತು, ಅದು ಹುಡುಗರಿಗೆ ಸ್ವಲ್ಪ ಮೈಲ್ಡ್ ಆಗಿರಲಿಲ್ಲ, ಸ್ಟ್ರಾಂಗ್ ಆಗಿತ್ತು, ಹುಡುಗರು ಹಾಕೋ ಥರ. ಆಮೇಲೆ ಕಳ್ಳರಿರೋದ್ರಿಂದ ಅದನ್ನ ಬೇಕಂತ ತೊಗೊಂಡು. ನೋಡಿ ಎಷ್ಟು ಕ್ಯೂಟ್ ಇದೆ ಅಲ್ಲ ಜುಡಿಯೋ. ದಿಸ್ ಇಸ್ ಕಾಲ್ಡ್ ಎಸ್ಕೇಪ್ ಅಂತ, ಸನ್ನಿ ಎಸ್ಕೇಪ್. ಮೌತ್ ವಾಶ್ ಮಾಡಂಗಿದೆ. ಮೌತ್ ವಾಶ್ ನೀನು ಹೇಳಿದ್ದು. ಬ್ಲೂ ಕಲರ್ ಸೇಮ್ ಮೌತ್ ವಾಶ್ ಬರುತ್ತೆ ಆ ಥರನು. ನೋಡಿ ಗೈಸ್, ನೋಡಿ ಪರ್ಫ್ಯೂಮ್ ಅಪ್ಲೈ ಮಾಡೋದು 5 ನಿಮಿಷದಿಂದ ಫುಲ್ ಟೈಮ್ ವೇಸ್ಟ್ ಮಾಡ್ತಾಳೆ. ಅಯ್ಯೋ ಎಲ್ಲೆಲ್ಲೋ ಹೋಯ್ತು. ಚೆನ್ನಾಗಿದೆ, ಬಟ್ ಏನು ಗೊತ್ತಾ ಪರ್ಫ್ಯೂಮ್ಗಳು ಅಲ್ಲಿ ಇಷ್ಟೇ ಗೈಸ್. ಇಷ್ಟಕ್ಕೆ ಬಿಲ್ ಹೇಳಲ್ಲ, ಗೆಸ್ ಮಾಡಿ, ನೀವು ಕಮೆಂಟ್ ಮಾಡಿ ಎಷ್ಟಾಗಿರ್ಬೋದು ಅಂತ. ನಾನು ಹೇಳ್ದೆ ಅಲ್ವಾ, ನಾನು ಜುಡಿಯೋಗೆ ಹೋದ್ರೆ ಹಂಗೆ ಬರಲ್ಲ. ತಿರ್ಬೋಕಿ ಕಣ್ಣು ನಂದು ಬೇಡ 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 ಅಂದರು, ಅಲ್ಲೇ ನೋಡು ಅನ್ನತ್ತೆ ಅಂತ. ಸೊ ನೋಡಿಕೊಂಡು ನಂಗೆ ಬೇಕಾಗಿರೋ ತೊಗೊಂಬಂದಿದ್ದೀನಿ. ನಂಗೆ ಸ್ಯಾಲ್ರಿ ಆದಾಗ ನನ್ನ ಮೋಟಿವೇಶನ್ಗೆ ನಾಳೆ ಎದ್ದು ನಾನು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಐ ಹ್ಯಾವ್ ಟು ಬೈ ವಾಟ್ ಎವರ್ ಐ ವಿಶ್ ಟು, ಐ ಲೈಕ್ ಟು. ಓಕೆನಾ? ಇಷ್ಟೇ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.